ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಒಂದು ಬ್ಯಾಂಕ್ ಅಲ್ಲಿ ರಾಬರಿ ಮಾಡ್ತಾರೆ. ಪೊಲೀಸರು ಇವ್ರನ್ನ ಹುಡುಕಾಡ್ತಿರುವಾಗ ಅವರಿಂದ ತಪ್ಸ್ಕೊಳ್ಳೋದಕ್ಕಂತ ಗೊತ್ತಿರೋರ್ ಮನೆಯಲ್ಲಿ ಹೋಗಿ ಬಚ್ಚಿಕೊಂತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಬ್ರಿಗೂ ಆವಾಗೆ ಗೊತ್ತಾಗುತ್ತೆ ಆ ಮನೆಯಲ್ಲಿ ಟೈಮ್ ಟ್ರಾವೆಲ್ ಮಾಡೋ ಒಂದು ರೂಮ್ ಐತೆ ಅಂತ. ಇಂತ ಒಂದು ಮಿಸ್ಟೀರಿಯಸ್ ಮನೆಯಲ್ಲಿ ಹೋಗಿ ಅಣ್ಣ ತಂಗಿ ಇಬ್ರು ಸಿಕ್ಕಾಕೊಂಡ್ಬಿಡ್ತಾರೆ. ನಂತರ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಮೂವಿ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಜೋಸೆಫ್ ಹಾಗೆ ಸಿಡ್ನಿ ಅನ್ನೋ ಇಬ್ರು ಅಣ್ಣ ತಂಗಿಯನ್ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರ ಫೈನಾನ್ಷಿಯಲ್ ಸಿಚುವೇಶನ್ ತುಂಬಾ ಪೂರ್ ಆಗಿರೋದ್ರಿಂದ ಇವರೊಂದು ಬ್ಯಾಂಕ್ ಅಲ್ಲಿ ರಾಬರಿ ಮಾಡಿರ್ತಾರೆ. ಇವರಿಬ್ರು ಮಾತಾಡ್ತಿರೋವಾಗೆ ನಮ್ಗೆ ಗೊತ್ತಾಗುತ್ತೆ ಪೊಲೀಸರು ಇವ್ರನ್ನ ಹುಡುಕಾಡ್ತಿರ್ತಾರೆ. ಆ ಪೊಲೀಸರ ಕಡೆಯಿಂದ ತಪ್ಸ್ಕೊಳ್ಳೋದಕ್ಕೆ ಈ ಪ್ರಪಂಚಕ್ಕೆ ನಾವಿಬ್ರು ಇದೀವಿ ಅಂತ ಗೊತ್ತಾಗದೇ ಇರೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ಇಬ್ರು ಡಿಸ್ಕಸ್ ಮಾಡ್ತಿರ್ತಾರೆ. ಆವಾಗ ಜೋಸೆಫ್ ಇದ್ಕೊಂಡು ನನಗೆ ಗೊತ್ತಿರೋ ಒಂದು ಲೇಡಿ ಹೇಳಿದ್ಲು ಆ ಹುಡುಗಿಗೆ ಒಂದು ಮನೆ ಐತಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮನೆ ತುಂಬಾ ಹಳೇದು, ತುಂಬಾ ದಿನಗಳಿಂದ ಯಾರು ಅದನ್ನ ಯೂಸ್ ಮಾಡ್ತಿಲ್ಲ. ಇವಾಗ ನಾವು ಅಲ್ಲಿಗೋಗಿ ಬಚ್ಚಿಕೊಂಡ್ರೆ ಈ ಪೊಲೀಸರಿಗೆ ಯಾರಿಗೂ ಕೂಡ ನಾವ್ ಇದೀವಿ ಅಂತ ಗೊತ್ತಾಗೋದಿಲ್ಲ. ಎಲ್ಲರೂ ನಮ್ಮನ್ನ ಮರ್ತೋದ್ಮೇಲೆ ನಾವು ರಾಬರಿ ಮಾಡಿರೋ ಒಂದು ಅಮೌಂಟ್ ಇಂದ ನಮ್ಮ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿ ಜೀವನ ಮಾಡೋಣ ಅಂತ ಹೇಳ್ತಾನೆ. ಸಿಡ್ನಿ ಕೂಡ ಆ ಮನೆ ಬಗ್ಗೆ ಡಿಸ್ಕಸ್ ಮಾಡ್ತಿರುವಾಗೆ ಸರಿಯಾಗಿ ಅದೇ ಟೈಮಲ್ಲಿ ಅವರಿರೋ ಒಂದು ಬಾರ್ ಹತ್ರಕ್ಕೆ ಪೊಲೀಸ್ ಕಾರು ಬರುತ್ತೆ. ಆ ಕಾರು ಶಬ್ದ ಕೇಳಿ ಇವರಿಬ್ರು ಪಕ್ಕದಲ್ಲೇ ಇರೋ ಒಂದು ಫಾರೆಸ್ಟ್ ಒಳಗಡೆಗೆ ಓಡೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಇವರಿಬ್ರು ಅವರ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಸಂಬಂಧಪಟ್ಟಿರೋ ಹಳೆ ವಸ್ತುಗಳು ಬಟ್ಟೆಗಳು ಎಲ್ಲಾನು ಒಂದು ನೀರಲ್ಲಿ ಬಿಸಾಕಿ ಇವ್ರಿಗೆ ಬೇಕಾಗಿರೋ ಗನ್ಸ್ ನ ಎತ್ಕೊಂಡು ಆ ಫಾರೆಸ್ಟ್ ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಒಂದು ಕಾರ್ನ್ ಫೀಲ್ಡ್ ಅನ್ನೋದು ಕಾಣಿಸುತ್ತೆ. ಅದ್ರೊಳಗಡೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಇವ್ರಿಬ್ರಿಗೂ ಒಂದು ಗನ್ ಶಬ್ದ ಅನ್ನೋದು ಕೇಳಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಗನ್ ನ ಫೈರ್ ಮಾಡಿರೋದು ಮೂವರು ಹುಡುಗರಾಗಿರ್ತಾರೆ. ಅವರು ಕತ್ತುವರೆಗೂ ಕುಡಿದ್ಬಿಟ್ಟು ಎಂಜಾಯ್ ಮಾಡ್ತಿರ್ತಾರೆ. ಆ ಪ್ಲೇಸ್ ಹತ್ರಕ್ಕೆ ಸಿಡ್ನಿ ಬಂದ್ಬಿಟ್ಟು ನೀವ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ. ಹುಡುಗಿನೇ ಅಲ್ವಾ ಅಂತ ಆ ಹುಡುಗರು ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ. ಮತ್ತೆ ಜೋಸೆಫ್ ಅಲ್ಲಿಗೆ ಬಂದು ಅವರ ಕಾರ್ಗೆ ಒಂದು ಬುಲೆಟ್ ಶೂಟ್ ಮಾಡಿ ಹೋಗ್ಲಿಲ್ಲ ಅಂದ್ರೆ ನಿಜವಾಗ್ಲೂನೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಮೂವರು ಹುಡುಗರ ಹತ್ರನು ಗನ್ ಇದ್ರೂನು ಕೂಡ ತುಂಬಾ ಭಯ ಬಿದ್ದು ಆ ಕಾರ್ ಹಾಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ನಂತರ ಜೋಸೆಫ್ ನಾವು ಬಚ್ಚಿಕೊಳ್ಳೋದಕ್ಕೆ ಬಂದಿರೋ ಮನೆ ಇದೆ ಅಂತ ಹೇಳಿ ಆ ಮನೆ ಒಳಗಡೆಗೆ ಹೋಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮನೆ ತುಂಬಾ ಹಳೇದು, ಅಲ್ಲಿರೋ ವಸ್ತುಗಳು ಎಲ್ಲಂದ್ರೆ ಅಲ್ಲಿ ಬಿದ್ದೋಗ್ಬಿಟ್ಟಿರ್ತವೆ. ಆವಾಗ ಜೋಸೆಫ್ ನನಗೆ ಒಂದು ಲೇಡಿ ಈ ಮನೆಯಲ್ಲಿ ಬಚ್ಚಿಕೋಬಹುದು ಅಂತ ನನಗೆ ಸಜೆಷನ್ ಕೊಟ್ಟಿದ್ಲಲ್ಲ, ಆ ಲೇಡಿ ಒಂದು ಸೀಕ್ರೆಟ್ ವಿಷಯನ ನನ್ನ ಹತ್ರ ಹೇಳಿದಾಳೆ. ಅದೇನಪ್ಪಾ ಅಂದ್ರೆ ಈ ಮನೆ ಟೈಮ್ ಟ್ರಾವೆಲ್ ಮಾಡುತ್ತಂತೆ. ನಾವು ಫ್ಯೂಚರ್ಗೂ ಹೋಗ್ಬೋದು ಹಾಗೆ ಪಾಸ್ಟ್ಗೂ ಕೂಡ ಹೋಗ್ಬೋದು. ಲಿಟ್ರಲಿ ಹೇಳ್ಬೇಕಂದ್ರೆ ಈ ಮನೆಯಲ್ಲಿರೋ ಪವರ್ಸ್ ನ ಯೂಸ್ ಮಾಡ್ಕೊಂಡು ಬೇರೆ ಪ್ರಪಂಚಕ್ಕೂ ಹೋಗ್ಬೋದು ಅಂತ ಹೇಳ್ತಾನೆ. ನಾವೇನಾದ್ರೂ ಸ್ವಲ್ಪ ದಿನ ಈ ಮನೆ ಪವರ್ಸ್ ನ ಯೂಸ್ ಮಾಡ್ಕೊಂಡು ಪಾಸ್ಟ್ ಇಲ್ಲ ಫ್ಯೂಚರ್ಗೆ ಹೋದ್ರೆ ನಂತರ ನಾವು ಇಲ್ಲಿಗೆ ಬರೋತಷ್ಟಿಗೆ ನಮ್ಮ ಇಬ್ಬರ ಬಗ್ಗೆ ಪೊಲೀಸರು ಹಾಗೆ ಬ್ಯಾಂಕ್ ಅವರು ಎಲ್ಲರೂ ಮರ್ತೋಗ್ಬಿಟ್ಟಿರ್ತಾರೆ. ಆವಾಗ ನಾವು ಸಂತೋಷವಾಗಿ ನಮ್ಮ ಫ್ಯಾಮಿಲಿ ಜೊತೆ ಜೀವನ ಮಾಡಬಹುದು ಅಂತ ಹೇಳಿ ಆ ಮಾತನ್ನ ಕೇಳಿ ಸಿಡ್ನಿ ಶಾಕ್ ಆಗೋಗ್ಬಿಡ್ತಾಳೆ. ಆವಾಗ ಜೋಸೆಫ್ ಆ ಮನೆಯಲ್ಲಿರೋ ಪವರ್ಸ್ ನ ಯೂಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಆ ಹುಡುಗಿ ಕೊಟ್ಟಿರ್ತಾಳೆ. ಅದರ ಪ್ರಕಾರ ಹಳೆ ಗಡಿಯಾರದ ಹತ್ರಕ್ಕೆ ಹೋಗಿ ಬುಕ್ ಅಲ್ಲಿರೋ ಹಾಗೆ ಜೋಸೆಫ್ ಮಾಡ್ತಿರುವಾಗ ಆ ಮನೆ ಹತ್ರಕ್ಕೆ ಪೊಲೀಸ್ ಕಾರ್ ಬಂದಂಗೆ ಶಬ್ದ ಆಗುತ್ತೆ. ಸಿಡ್ನಿಗೆ ಭಯ ಸ್ಟಾರ್ಟ್ ಆಗಿ ನಾವ್ ಇಲ್ಲಿಂದ ಓಡೋಗೋಣ ಬಾ ಅಂತ ಕೇಳಿದಾಗ ಬೇಡ, ಬುಕ್ ಅಲ್ಲಿರೋ ಹಾಗೆ ಮಾಡಿದ್ರೆ ಮೇಲೆ ಫ್ಲೋರ್ ಅಲ್ಲಿರೋ ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂಡ್ಬಿಟ್ರೆ ಸಾಕು, ನಾವು ಪಾಸ್ಟ್ ಗೆ ಹೋಗ್ತಿವಿ. ಅವಾಗ ಆರಾಮ್ಸೆ ಯಾವ ಪೊಲೀಸರು ಬಂದ್ರು ಕೂಡ ನಾವು ಅವರಿಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಆ ಬುಕ್ ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇಬ್ರು ತುಂಬಾ ಸ್ಪೀಡ್ ಆಗಿ ಅದ್ರಲ್ಲಿ ಇರೋ ಹಾಗೆ ಮಾಡಿ ಇಬ್ರು ಒಂದು ರೂಮ್ ಅಲ್ಲಿ ಹೋಗಿ ಬಚ್ಚಿಕೊಂತಾರೆ. ಇನ್ನೊಂದು ಕಡೆ ಪೊಲೀಸರು ಜೋಸೆಫ್ ಹಾಗೆ ಸಿಡ್ನಿಗೋಸ್ಕರ ಆ ಮನೆಯಲ್ಲಿ ಹುಡುಕಾಡ್ತಿರ್ತಾರೆ. ಇನ್ನೊಂದು ಕಡೆ ಜೋಸೆಫ್ಗೆ ಆ ಮನೆ ಓನರ್ ಕೊಟ್ಟಿರೋ ಡೈರಿನ ಓಪನ್ ಮಾಡಿದಾಗೆ ಗೊತ್ತಾಗುತ್ತೆ ಆ ರೂಮ್ ಅಲ್ಲಿರೋ ಒಂದು ಟೆಲಿಫೋನ್ ಅಲ್ಲಿ ಒಂದು ನಂಬರ್ ಗೆ ಕಾಲ್ ಮಾಡಿ 3 ಪದಗಳನ್ನ ಉಚ್ಚಾರಣೆ ಮಾಡಿದಾಗ ಅವರು ಟೈಮ್ ಟ್ರಾವೆಲ್ ಮಾಡ್ತಾರೆ ಅಂತ. ಪೊಲೀಸರು ಹಿಡ್ಕೊಂಡ್ಬಿಡ್ತಾರೆ ಅಂತ ಭಯದಿಂದ ಸಿಡ್ನಿ ತುಂಬಾ ಫಾಸ್ಟ್ ಆಗಿ ಆ ಟೆಲಿಫೋನ್ ಹತ್ರಕ್ಕೆ ಹೋಗಿ ನಂಬರ್ಸ್ ನ ಟೈಪ್ ಮಾಡಿ ಆ 3 ಡಿಫ್ರೆಂಟ್ ವರ್ಡ್ಸ್ ನ ಹೇಳ್ತಾಳೆ. ಇದರಿಂದ ಸಡನ್ ಆಗಿ ಆ ರೂಮ್ ಎಲ್ಲ ಕತ್ಲಾಗೋಗ್ಬಿಡುತ್ತೆ. ನಂತರ ಅವ್ರಿಗೆ ಬೆಳಕಾಗೋತಷ್ಟಿಗೆ ಆ ರೂಮ್ ಇಂದ ಆಚೆ ಬರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮನೆ ಫುಲ್ ಇವಾಗ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿರೋ ವಸ್ತುಗಳೆಲ್ಲ ಹೊಸದಾಗಿ ಕಾಣ್ತಾ ಇರ್ತವೆ. ಹಾಗೆ ಆ ಮನೆಯಲ್ಲಿ ಯಾರೋ ವಾಸ ಮಾಡ್ತಿರೋ ಹಾಗೆ ಅಲ್ಲಿರೋ ವಸ್ತುಗಳನ್ನ ನೋಡಿದಾಗೆ ಇವ್ರಿಬ್ರಿಗೂ ಅರ್ಥ ಆಗುತ್ತೆ. ಇವಾಗ ಇವ್ರಿಬ್ರಿಗೂ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಯಾವ ಓನರು ಇವ್ರಿಗೆ ಬುಕ್ ಕೊಟ್ಟು ಆ ಮನೆಯಲ್ಲಿ ಟೈಮ್ ಟ್ರಾವೆಲ್ ಮಾಡಬಹುದು ಅಂತ ಹೇಳಿರ್ತಾನೋ ಅವರೂ ಕೂಡ ಇವಾಗ ಈ ಮನೆಯಲ್ಲಿ ಇರೋದಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಈ ಮನೆಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಇವ್ರಿಬ್ರಿಗೂ ಅದ್ರ ಬಗ್ಗೆ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಆವಾಗ ಜೋಸೆಫ್ ತನ್ನ ತಂಗಿ ಹತ್ರ ನಿಜ ಹೇಳ್ಬೇಕಂದ್ರೆ ನಾವು ಮತ್ತೆ ನಮ್ಮ ಪ್ರೆಸೆಂಟ್ ಗೆ
ಹೋಗ್ಬೇಕು ಅಂದ್ರೆ 14 ಡೇಸ್ ಇಲ್ಲೇ ಸ್ಟೇ ಮಾಡ್ಬೇಕಾಗುತ್ತೆ. ಅವಾಗ ಮಾತ್ರ ನಾವು ಟೈಮ್ ಟ್ರಾವೆಲ್ ಮಾಡಿ ಮತ್ತೆ ಹಿಂದಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇನ್ನ ನಾವು ಯಾರಿಗೂ ಸಿಕ್ಕಾಕೊಳ್ಳೋದಿಲ್ಲ, ಪೊಲೀಸರು ನಮ್ಮನ್ನ ಹುಡುಕೋದಿಲ್ಲ, ಬ್ಯಾಂಕ್ ಅವರು ನಮ್ಮನ್ನ ಹುಡುಕೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಹ್ಯಾಪಿಯಾಗಿ ಇಬ್ರುನು ಆ ಮನೆಯಲ್ಲಿ ಇವ್ರಿಗೆ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತೇನೋ ಅಂತ ಚೆಕ್ ಮಾಡಿದಾಗ ಲಿಟ್ರಲಿ ಇವರು ಊಹೆನ ಮಾಡಿರೋದಿಲ್ಲ. ಅವ್ರಿಗೆ ತಿನ್ನೋದಕ್ಕೆ ಫುಡ್, ಕುಡಿಯೋದಕ್ಕೆ ನೀರು, ಟೈಮ್ ಪಾಸ್ಗೆ ಅಂತ ಟೇಪ್ ರಿಕಾರ್ಡರ್ ಕೂಡ ಇರುತ್ತೆ. ನಂತರ ಇವರಿಬ್ರು ಆ ಮನೆ ಸುತ್ತಮುತ್ತ ನೋಡೋಣ ಅಂತ ಆಚೆಗಡೆ ಹೋಗಿ ಚೆಕ್ ಮಾಡ್ತಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಮನೆಯಿಂದ ಡಿಸ್ಟೆನ್ಸ್ ಲಿಮಿಟ್ ಅನ್ನೋದು ಇರುತ್ತೆ. ಆ ಲಿಮಿಟ್ ನ ಮೀರಿ ಇವ್ರು ಏನಾದ್ರೂ ದೂರ ಹೋದ್ರೆ ಅವರು ಸತ್ತೋಗ್ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ನಂತರ ಅವರು ಮನೆಗೆ ಬಂದು ಅವ್ರಿಗೆ ಬೇಕಾಗಿರೋ ಬಟ್ಟೆಗಳನ್ನ ಹುಡ್ಕಾಡ್ತಾರೆ. ಸರಿಯಾಗಿ ಅದೇ ಟೈಮಲ್ಲಿ ಇವರಿಬ್ರಿಗೂ ಓಲ್ಡ್ ವಸ್ತುಗಳು ಹಾಗೆ ಮಾಡರ್ನ್ ವಸ್ತುಗಳು ಎರಡು ಒಂದೇ ಹತ್ರ ಇರೋದನ್ನ ನೋಡ್ತಾರೆ. ಆದ್ರೆ ಆವಾಗ ಅವರಿಬ್ರು ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ. ಈವ್ನಿಂಗ್ ಆಗುತ್ತೆ, ಅಡಿಗೆ ಮಾಡ್ಕೊಂಡು ತಿಂತಾರೆ. ಮಾರನೇ ದಿನ ಬೆಳಗ್ಗೆ ಇವರಿಬ್ರು ಅವರು ಕಳ್ಳತನ ಮಾಡಿರೋ ಒಂದು ಅಮೌಂಟ್ ನ ಎತ್ಕೊಂಡು ನಾವು ಯಾವ ತರ ಸ್ಪೆಂಡ್ ಮಾಡ್ಬೇಕು, ಫ್ಯಾಮಿಲಿಗೆ ಎಷ್ಟು ಸ್ಪೆಂಡ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕು, ಈ ತರ ಲೆಕ್ಕಗಳು ಹಾಕೊಂತ ಇರ್ತಾರೆ. ಸರಿಯಾಗಿ ಅದೇ ಟೈಮಲ್ಲಿ ಸಿಡ್ನಿ ತನ್ನ ಮಗಳ ಫೋಟೋ ನೋಡ್ಬಿಟ್ಟು ಎಲ್ಲಾ ಸರಿ ಹೋಗುತ್ತೆ, ನಮ್ಮಿಬ್ರಿಗೂ ಬೇಕಾಗಿರೋ ಅಮೌಂಟ್ ಇವಾಗ ನನ್ನ ಹತ್ರ ಐತಿ ಅಂತ ಅವಳಿಗವಳೆ ಸಮಾಧಾನ ಮಾಡ್ಕೊಂತ ಇರ್ತಾಳೆ. ಹೀಗೆ ಇವರಿಬ್ರು ಈ ಮನೆಯಲ್ಲಿ ತುಂಬಾ ದಿನಗಳು ಸ್ಟೇ ಮಾಡ್ತಾರೆ. ಆಲ್ಮೋಸ್ಟ್ 13 ದಿನಗಳಾಗೋಗ್ಬಿಡುತ್ತೆ. ಅವತ್ತು ರಾತ್ರಿ ಇವರಿಬ್ರು ಕುತ್ಕೊಂಡು ಮಾತಾಡ್ತಿರೋವಾಗೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಅಣ್ಣ ತಂಗಿರ ಆಗಿದ್ರು ಜೋಸೆಫ್ ತಂಗಿಗೆ ಯಾವತ್ತೂ ಸಪೋರ್ಟ್ ಮಾಡಿರೋದಿಲ್ಲ ಅಂತ. ಆದ್ರೆ ಇವರಿಬ್ರು ಇವಾಗ ತುಂಬಾ ಸಂತೋಷವಾಗಿರ್ತಾರೆ. ನಮ್ಮಿಬ್ಬರ ಲೈಫ್ ಈ ಅಮೌಂಟ್ ಇಂದ ಸೆಟ್ಲ್ ಆಗೋಗ್ಬಿಟ್ಟೈತೆ, ನಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನಂತರ ಇವರಿಬ್ರು ಮಾತಾಡ್ತಿರುವಾಗ ಇವರ ತಂದೆ ತಾಯಿನ ನೆನಪು ಮಾಡ್ಕೊಂತಾರೆ. ಅವರ ತಾಯಿಗೆ ಇಷ್ಟವಾಗಿರೋ ಒಂದು ಸಾಂಗ್ ನ ಹಾಡ್ಕೊಂಡು ಇಬ್ರು ಸಂತೋಷವಾಗಿ ಅವತ್ತು ರಾತ್ರಿನ ಕಳೀತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ ಅಂಡ್ ಫೈನಲ್ ಸ್ಟೇಜ್ 14 ಡೇಸ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸಿಡ್ನಿ ಆದ್ರೆ ತನ್ನ ಮಗಳನ್ನ ಮೀಟ್ ಆಗೋದಕ್ಕೆ ಹೋಗ್ತಿದ್ದೀನಿ ಅಂತ ತುಂಬಾನೇ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿರ್ತಾಳೆ. ಅದರಿಂದ ಆ ಮನೆಯಲ್ಲಿ ಇವ್ರು ಎಲ್ಲಂದ್ರೆ ಅಲ್ಲಿ ವಸ್ತುಗಳನ್ನ ಬಿಸಾಕಿರ್ತಾರಲ್ವಾ ಅದನ್ನೆಲ್ಲ ಒಂದತ್ರ ಜೋಡಿಸ್ತಾಳೆ. ಇನ್ನೊಂದು ಕಡೆ ಜೋಸೆಫ್ ಕೂಡ 14 ದಿನಗಳಿಂದ ಇವರು ಯೂಸ್ ಮಾಡಿರೋ ಎಲ್ಲಾ ವಸ್ತುಗಳನ್ನ ಒಂದು ಕವರ್ಗೆ ಹಾಕೊಂಡ್ ಬಂದು ಅದಕ್ಕೆ ಬೆಂಕಿನ ಇಡ್ತಾನೆ. ನಂತರ ಇವರಿಬ್ರು ತುಂಬಾ ಎಕ್ಸೈಟ್ಮೆಂಟ್ ಇಂದ ನಮ್ಮ ಟೈಮ್ ಲೈನ್ ಅಂದ್ರೆ ಪ್ರೆಸೆಂಟ್ ಗೆ ಹೋಗ್ತಾ ಇದೀವಿ ಅಂತ ರೆಡಿ ಆಗ್ತಾರೆ. ಆ ಬುಕ್ ಅಲ್ಲಿ ಇರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಂಡು ಆ ಟೈಮ್ ಟ್ರಾವೆಲ್ ಮಾಡೋ ಒಂದು ರೂಮ್ ಹತ್ರ ಬರ್ತಾರೆ. ಆ ರೂಮ್ ಡೋರ್ ನ ನೋಡಿ ಶಾಕ್ ಆಗೋಗ್ಬಿಡ್ತಾರೆ. ಯಾಕಂದ್ರೆ ಆ ರೂಮ್ ಡೋರ್ ಕ್ಲೋಸ್ ಆಗಿರುತ್ತೆ, ಪ್ಲಸ್ ಅದ್ರ ಮೇಲೆ ಗೋ ಟು ದಿ ಮಿಲ್ ಅಂತ ಇರುತ್ತೆ. ಸಿಡ್ನಿ ಪ್ಯಾನಿಕ್ ಆಗಿ ತುಂಬಾ ಕೋಪದಿಂದ ಆ ಡೋರ್ ನ ಕಾಲಿಂದ ಹೊಡೆದು ಆ ಮಿಲ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ತುಂಬಾ ಸ್ಪೀಡ್ ಆಗಿ ಹೊಡೋಗ್ತಾಳೆ. ಜೋಸೆಫ್ ತಂಗಿನ ಕಾಮ್ ಮಾಡೋದಕ್ಕಂತ ತಂಗಿನ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಅವರಿಬ್ರು ಮಿಲ್ ಒಳಗಡೆಗೆ ಬಂದ್ಮೇಲೆ ಅದನ್ನ ನೋಡಿ ಶಾಕ್ ಆಗ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮಿಲ್ ಅಲ್ಲಿ ಒಂದು ಚರ್ಚ್ ಸೆಟಪ್ ಅನ್ನೋದೇ ಇರುತ್ತೆ. ಈ ಪ್ಲೇಸ್ ಅಲ್ಲಿ ಅಷ್ಟೊಂದು ಮಿಸ್ಟೀರಿಯಸ್ ಏನಿರುತ್ತೆ ಅಂತ ಟಾರ್ಚ್ ಹಾಕೊಂಡು ಹುಡುಕಾಡ್ತಿರುವಾಗ ಒಂದು ವುಡನ್ ಪ್ಲೇಸ್ ಹತ್ರ ಶವ ಬಿದ್ದಿರುತ್ತೆ. ಒಂದು ಶವನ ಬಿಸಿಲಲ್ಲಿ 1000 ಇಯರ್ ಇಟ್ಟಾಗ ಯಾವ ತರ ಆಗೋಗ್ಬಿಟ್ಟಿರುತ್ತೋ ಆ ಶವನು ಕೂಡ ಅದೇ ತರ ಆಗಿರುತ್ತೆ. ಹಾಗೆ ಆ ವುಡ್ ಮೇಲೆ ಬರ್ದಿರುತ್ತೆ, ನೀವ್ ಒಂದು ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರ, ನೀವಿನ್ನ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನೀವ್ ಇಲ್ಲೇ ಇರೋದಕ್ಕೆ ರೆಡಿ ಆಗೋಗ್ಬಿಡಿ ಅಂತ ಇರುತ್ತೆ. ಅದನ್ನ ನೋಡಿ ತಂಗಿ ತುಂಬಾ ಭಯ ಬಿದ್ದು ಇಲ್ಲಿಂದ ಹೇಗಾದ್ರೂ ಸರಿ ತಪ್ಸ್ಕೋಬೇಕು ಅಂತ ಆ ಮನೆಯಿಂದ ಆಚೆಗೆ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಬ್ಲಡ್ ವಾಮಿಟ್ ಮಾಡ್ಕೊಂತಾಳೆ. ಮೊದ್ಲೇ ನಾನು ಮೆನ್ಷನ್ ಮಾಡಿದ್ನಲ್ಲ, ಈ ಮನೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಲಿಮಿಟ್ ಅನ್ನೋದು ಇರುತ್ತೆ. ಆ ಡಿಸ್ಟೆನ್ಸ್ ಏನಾದ್ರೂ ಮೀರ ಆಚೆಗಡೆ ಹೋದ್ರೆ ಇವರು ಸತ್ತೋಗ್ಬಿಡ್ತಾರೆ ಅಂತ. ಇದರಿಂದ ಆ ಹುಡುಗಿ ಬ್ಲಡ್ ವಾಮಿಟ್ ಮಾಡ್ಕೊಂಡು ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ನೆಕ್ಸ್ಟ್ ಆ ಹುಡುಗಿಗೆ ಎಚ್ಚರಿಕೆ ಆಗಿದ್ದೆ ಜೋಸೆಫ್ ಪಕ್ಕದಲ್ಲಿ ಇರ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಜೋಸೆಫ್ ಆ ಹುಡುಗಿ ಹತ್ರಕ್ಕೆ ಹೋಗಿ ಕಾಪಾಡಿ ತಂದಿರ್ತಾನೆ ಅಂತ. ಇವ್ರಿಬ್ರಿಗೂ ಗೊತ್ತಾಗೋಗ್ಬಿಡುತ್ತೆ ಈ ಮನೆನ ಬಿಟ್ಟು ನಾವು ಆಚೆಗೆ ಹೋಗೋದಕ್ಕಾಗಲ್ಲ ಅಂತ. ಇದು ಸಾಕಾಗಲ್ಲ ಅಂದಂಗೆ ಸಿಡ್ನಿಗೆ ಇನ್ನೊಂದು ವಿಷಯ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೋಸೆಫ್ಗೆ ಒಂದು ಲೇಡಿ ಬುಕ್ ನ ಕೊಟ್ಟು ಈ ಮನೆಯಲ್ಲಿ ಬಚ್ಚಿಕ್ಕೋಬಹುದು ಅಂತ ಹೇಳಿರ್ತಾಳಲ್ವಾ, ಆ ಹುಡುಗಿ ಡೆಡ್ ಬಾಡಿನೇ ಇವರಿಬ್ರು ಚರ್ಚ್ ಅಲ್ಲಿ ನೋಡಿರೋ ಡೆಡ್ ಬಾಡಿ ಅಂತ ಗೊತ್ತಾಗುತ್ತೆ. ಆ ವಿಷಯ ಗೊತ್ತಾದ್ಮೇಲೆ ಇವರಿಬ್ರಿಗೂ 100% ಕ್ಲಾರಿಟಿ ಬಂದ್ಬಿಡುತ್ತೆ, ಈ ಮನೆನ ಬಿಟ್ಟು ನಾವು ಹೋಗೋದಕ್ಕಾಗಲ್ಲ, ಇನ್ಮೇಲೆ ಇದೇ ಮನೆಯಲ್ಲಿ ನಾವಿಬ್ರು ಜೀವನ ಮಾಡಬೇಕಾಗುತ್ತೆ ಸತ್ತೋಗೋವರೆಗೂ ಅಂತ. ನಂತರ ಜೋಸೆಫ್ ಡಿಸೈಡ್ ಆಗೋಗ್ಬಿಡ್ತಾನೆ ಇದೇ ಮನೆಯಲ್ಲಿ ಜೀವನ ಮಾಡಬೇಕು ಅಂತ. ಅದಕ್ಕೆ ಅವನು ನಾವು ಈ ಮನೆಯಲ್ಲಿ ನೋಡದೇ ಇರೋ ವಿಷಯಗಳು ಏನಿದಾವೆ ಅಂತ ಆ ಮನೆ ಫುಲ್ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಒಂದು ರೂಮ್ ಅಲ್ಲಿ ಮಾತ್ರ ಇವನ್ಗೆ ಒಂದು ಸೇಫ್ ಬಾಕ್ಸ್ ಅನ್ನೋದು ಕಾಣಿಸುತ್ತೆ. ಅವನ ಹತ್ರ ಇರೋ ಡೈರಿನ ಉಪಯೋಗ ಮಾಡ್ಕೊಂಡು ಕೋಡ್ಸ್ ನ ಮುಖಾಂತರ ಆ ಸೇಫ್ ನ ಓಪನ್ ಮಾಡ್ತಾನೆ. ಆ ಸೇಫ್ ಅಲ್ಲಿ ಒಂದು ಟೇಪ್ ರೆಕಾರ್ಡರ್ ಹಾಗೆ ಒಂದು ನೋಟ್ ಬುಕ್ ಇರುತ್ತೆ. ಅದರಲ್ಲಿ ಬರ್ತಿರುತ್ತೆ ಸೇ ಸಮಥಿಂಗ್ ಅಂಡ್ ಕ್ಲೋಸ್ ದ ಡೋರ್ ಅಂತ. ಜೋಸೆಫ್ ಗೆ ಸ್ವಲ್ಪ ಡೌಟ್ ಬಂದು ಹಲೋ ಅಂತ ಬರ್ದು ಆ ಡೋರ್ ನ ಕ್ಲೋಸ್ ಮಾಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಗೆ ಸಡನ್ ಆಗಿ ಆ ಟೇಪ್ ರೆಕಾರ್ಡರ್ ಮುಖಾಂತರ ಒಂದು ವಾಯ್ಸ್ ಕೇಳಿಸುತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ, ಆದಷ್ಟು ಬೇಗ ಈ ಮನೆನ ಬಿಟ್ಟು ನೀವು ನಿಮ್ಮ ಪ್ರೆಸೆಂಟ್ ಟೈಮ್ ಲೈನ್ ಗೆ ಹೊರಟೋಗ್ಬಿಡಿ, ಇಲ್ಲ ಅಂದ್ರೆ ನೀವು ಇಲ್ಲೇ ಸತ್ತೋಗ್ಬಿಡ್ತೀರಾ ಅಂತ ಆ ವಾಯ್ಸ್ ಅಲ್ಲಿ ಕೇಳಿಸ್ತಾ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜೋಸೆಫ್ ಹಾಗೆ ಅವನ ತಂಗಿ ಬಗ್ಗೆ ಆ ಟೇಪ್ ರೆಕಾರ್ಡರ್ ಮುಖಾಂತರ ಮಾತಾಡ್ತಿರೋ ವ್ಯಕ್ತಿಗೆ ಫುಲ್ ಡೀಟೇಲ್ಡ್ ಆಗಿ ಗೊತ್ತಿರುತ್ತೆ. ಇದೇ ಒಂದು ರೀಸನ್ ಗೆ ಸಿಡ್ನಿ ಅವನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂತಾಳೆ. ಅವಾಗ ಜೋಸೆಫ್ ಹತ್ರ ಅಂತಾಳೆ, ಮೇ ಬಿ ನಮ್ಮ ಹತ್ರ ಅಮೌಂಟ್ ಐತಲ್ಲ, ಆ ವ್ಯಕ್ತಿಗೆ ಆ ಅಮೌಂಟ್ ಅಲ್ಲಿ ಶೇರ್ ಬೇಕಾಗಿತ್ತೇನೋ, ಅದಕ್ಕೆ ಅವನು ಈ ತರ ನಮ್ಮ ಹತ್ರ ಆಟ ಆಡ್ತಿದ್ದಾನೆ, ಅವನಿಗೆ ಶೇರ್ ಕೊಟ್ಟು ನೋಡೋಣ ಅಂತ. ನಿಮ್ಗೂ ಅಮೌಂಟ್ ಅಲ್ಲಿ ಶೇರ್ ಬೇಕಾ ಅಂತ ಕೇಳ್ತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ
ಆ ಟೇಪ್ ರೆಕಾರ್ಡರ್ ಮುಖಾಂತರ ಮಾತಾಡ್ತಿರೋ ವ್ಯಕ್ತಿಗೆ ಹಣದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಉಚಿತನ ಇರೋದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಇವಾಗೂ ಕೂಡ ಸಿಡ್ನಿಗೆ ಈ ಮನೆಯಿಂದ ತಪ್ಸ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಆವಾಗ ಜೋಸೆಫ್ ಅಂತಾನೆ, ಮೇ ಬಿ ಈ ಟೇಪ್ ರೆಕಾರ್ಡರ್ ಮುಖಾಂತರ ಮಾತಾಡ್ತಿರೋ ವ್ಯಕ್ತಿ ಫ್ಯೂಚರ್ ಇಂದ ಮಾತಾಡ್ತಿರ್ಬೇಕು, ಇಲ್ಲ ಬೇರೊಂದು ಪ್ರಪಂಚದಿಂದ ನಮ್ಮ ಹತ್ರ ಮಾತಾಡ್ತಿರ್ಬೇಕು ಅಂತಾನೆ. ಆವಾಗ ಸಿಡ್ನಿ ಸೇಫ್ ಅಲ್ಲಿರೋ ಒಂದು ಟೇಪ್ ರೆಕಾರ್ಡರ್ ನ ಎತ್ಕೊಂಡು ಆನ್ ಮಾಡ್ತಾಳೆ. ಅದ್ರ ಮುಖಾಂತರ ವಾಯ್ಸ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವ್ ಇಲ್ಲಿಂದ ತಪ್ಸ್ಕೋಬೇಕು ಅಂದ್ರೆ ಪ್ರಾಣದಿಂದ ತಪ್ಸ್ಕೋಬೇಕು ಅಂದ್ರೆ ನೀವೊಬ್ಬರನ್ನ ಸಾಯಿಸ್ಬೇಕಾಗುತ್ತೆ ಅಂತ ಹೇಳುತ್ತೆ. ಆ ಮಾತನ್ನ ಕೇಳಿ ಇಬ್ರು ಶಾಕ್ ಆಗೋಗ್ಬಿಡ್ತಾರೆ. ಆವಾಗ ಜೋಸೆಫ್ ಟೇಪ್ ರೆಕಾರ್ಡರ್ ನ ಎತ್ಕೊಂಡು ಆ ವ್ಯಕ್ತಿನ ಯಾವ ತರ ಸಾಯಿಸೋದು ಅಂತ ಕೇಳಿದಾಗ ಅದ್ಯಾವ್ದು ನಮಗೆ ಗೊತ್ತಿಲ್ಲ, ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನ ನಾವು ಟ್ರ್ಯಾಕ್ ಮಾಡ್ತಿದೀವಿ, ಆದ್ರೆ ಆ ವ್ಯಕ್ತಿನ ಮಾತ್ರ ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಿಲ್ಲ. ಅವನು ಯಾವ ಪ್ರಪಂಚದಲ್ಲಿದ್ದಾನೆ, ಯಾವ ಟೈಮ್ ಲೈನ್ ಅಲ್ಲಿ ಇದ್ದಾನೆ ಅಂತ ನಮ್ಗೂನು ಗೊತ್ತಿಲ್ಲ. ನೀವೇನಾದ್ರೂ ಆ ವ್ಯಕ್ತಿನ ಸಾಯಿಸೋದಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯಗಳು ಅಂದ್ರೆ ನೀವು ಹುಟ್ಟಿದ್ದಾರೆ ಅನ್ನೋ ಒಂದು ಎವಿಡೆನ್ಸ್ ಕೊಲಾಪ್ಸ್ ಆಗೋಗ್ಬಿಡುತ್ತೆ. ನೀವು ಆ ವ್ಯಕ್ತಿನ ಸಾಯಿಸ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡಿದ್ರೆ ಮಾತ್ರನೇ ನೀವು ನಿಮ್ಮ ಪ್ರೆಸೆಂಟ್ ಗೆ ಹೋಗ್ತೀರಾ ಅಂತ ಹೇಳುತ್ತೆ. ಆವಾಗ ಜೋಸೆಫ್ ಇದ್ಕೊಂಡು ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನ ಅಂತ ಕೇಳಿದಾಗ ಖಂಡಿತ ಆ ವ್ಯಕ್ತಿ ನಿಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದೇ ಬರ್ತಾನೆ ಅಂತ ಹೇಳೋದ್ರಿಂದ ನಂತರ ಇವರಿಬ್ರು ಸೇರ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಅಂತ ಹೇಳಿದ್ನಲ್ಲ ಒಬ್ಬ ವ್ಯಕ್ತಿ, ಆ ವ್ಯಕ್ತಿನ ಯಾವ ತರ ಡೀಲ್ ಮಾಡ್ಬೇಕು, ಅವನ್ನ ಯಾವ ತರ ಸಾಯಿಸ್ಬೇಕು ಅಂತ ಇವರಿಬ್ರು ಸೇರ್ಕೊಂಡು ಪ್ಲಾನ್ ಆಗ್ತಾರೆ. ಅದರ ಪ್ರಕಾರನೇ ಗನ್ಸ್ ನ ಎತ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಆ ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಹೀಗೆ ತುಂಬಾ ತಿಂಗಳೇ ಕಲ್ದೋಗ್ಬಿಡುತ್ತೆ. ಆದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿನೂ ಕೂಡ ಬರೋದಿಲ್ಲ. ಇಲ್ಲಿ ಇವ್ರಿಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇವ್ರು ಈ ಮನೆ ಬಿಟ್ಟು ಆಚೆಗೆ ಹೋಗೋದಕ್ಕಾಗಲ್ಲ. ಬೆನಿಫಿಟ್ ಏನಪ್ಪಾ ಅಂದ್ರೆ ಇವರು ಪ್ರತಿದಿನ ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಇವ್ರಿಗೆ ಫ್ರೆಶ್ ಫುಡ್ ಸಿಗುತ್ತೆ. ಯಾಕಂದ್ರೆ ಇವರು ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಪ್ರತಿದಿನ ಫ್ರೆಶ್ ಫುಡ್ ಸಿಗುತ್ತೆ. ಹೀಗೆ ಒಂದು ದಿನ ಸಿಡ್ನಿಗೆ ಆ ಮನೆಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಬಂದು ಆ ಮನೆಯಲ್ಲಿರೋ ಎಲ್ಲಾ ವಸ್ತುಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಆ ಮನೆಗೆ ಸಂಬಂಧಪಟ್ಟಿರೋ ಸ್ವಲ್ಪ ಡಾಕ್ಯುಮೆಂಟ್ಸ್ ಹಾಗೆ ಫೋಟೋಸ್ ಕಾಣಿಸ್ತವೆ. ಇವಾಗ ಇವ್ರಿಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಮನೆ ಓನರ್ ಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಿಗೋದಿಲ್ಲ. ಹಾಗೆ ಅಲ್ಲಿರೋ ಡಾಕ್ಯುಮೆಂಟ್ಸ್ ಒಂದೊಂದು ಟೈಮ್ ಲೈನ್ ಗೆ ಸಂಬಂಧಪಟ್ಟೈತೆ. ಅದನ್ನ ಯಾರೋ ಇಲ್ಲಿಗೆ ಎತ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಲಿಟರಲಿ ಹೇಳ್ಬೇಕಂದ್ರೆ 1955 ಇಂದ ಈ ಮನೆನ ಯಾರು ಖರೀದಿ ಮಾಡಿರೋದಿಲ್ಲ, ಈ ಮನೆಗೆ ಓನರ್ ಇಲ್ಲ ಅಂತ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ಜೋಸೆಫ್ಗೆ ತುಂಬಾ ಕೋಪ ಬರುತ್ತೆ. ಆದ್ರೂ ಕೂಡ ಇವನು ಆ ಸೇಫ್ ಹತ್ರಕ್ಕೆ ಬಂದು ಟೇಪ್ ರೆಕಾರ್ಡರ್ ನ ಕೇಳಿಸ್ಕೊಂತಾ ಇರ್ತಾನೆ. ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂತ ಹೇಳಿರೋ ಆ ವ್ಯಕ್ತಿ ಬಗ್ಗೆ ಏನಾದ್ರೂ ವಿಷಯ ಆ ಟೇಪ್ ರೆಕಾರ್ಡರ್ ಮುಖಾಂತರ ಗೊತ್ತಾಗುತ್ತೇನೋ ಅಂತ. ಆದ್ರೆ ಆ ಟೇಪ್ ರೆಕಾರ್ಡರ್ ಅಲ್ಲಿ ಒಂದು ಸೆಕೆಂಡ್ ವಾಯ್ಸನ್ನು ಕೂಡ ಕೇಳಿಸೋದಿಲ್ಲ. ಹೀಗೆ ಒಂದು ದಿನ ಸಿಡ್ನಿ ಮನೆ ಆಚೆಗಡೆ ಕೂತ್ಕೊಂಡು ಯಾರಾದ್ರೂ ಅಟ್ಯಾಕ್ ಮಾಡ್ತಾರೇನೋ ಅಂತ ವೈಟ್ ಮಾಡ್ತಿರ್ತಾಳೆ. ಆವಾಗ ಸಡನ್ ಆಗಿ ಯಾರೋ ಒಬ್ಬ ವ್ಯಕ್ತಿ ಆ ಪ್ಲೇಸ್ ಹತ್ರಕ್ಕೆ ಬಂದು ಸಿಡ್ನಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಜಸ್ಟ್ ಮಿಸ್ ಅಲ್ಲಿ ಸಿಡ್ನಿ ತಪ್ಸ್ಕೊಂಡ್ಬಿಟ್ಟು ಮನೆ ಒಳಗಡೆ ಹೋಗಿ ಬಚ್ಚಿಕೊಂತಾಳೆ. ಆ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿರೋದ್ರಿಂದ ಒಬ್ಬೊಬ್ರು ಒಂದೊಂದು ಪ್ಲೇಸ್ ಅಲ್ಲಿ ಹೋಗಿ ಬಚ್ಚಿಕೊಂತಾರೆ. ಜೋಸೆಫ್ ಒಂದತ್ರ ಬಚ್ಚಿಕೊಂಡಿದ್ದಾಗ ಸಡನ್ ಆಗಿ ಅವನ ಹತ್ರಕ್ಕೆ ಆ ವ್ಯಕ್ತಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಮಿಲ್ ಹತ್ರಕ್ಕೆ ಹೇಳ್ಕೊಂಡು ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ಇವನ ಹತ್ರ ಮಾತಾಡ್ದಿರಾ ಒಂದು ಬುಕ್ ಅಲ್ಲಿ ಬರ್ದು ನೀನು ನನ್ನನ್ನ ಸಾಯಿಸ್ಬಿಟ್ಟಿದೀಯಾ ಅಂತ ಆ ಟೇಪ್ ರೆಕಾರ್ಡರ್ ಅಲ್ಲಿ ಹೇಳು ಅಂತ ಬರ್ದಿರ್ತಾನೆ. ನಂತರ ಜೋಸೆಫ್ ಕೂಡ ಆ ವ್ಯಕ್ತಿನ ನಾನು ಸಾಯಿಸ್ಬಿಟ್ಟಿದೀನಿ ಅಂತ ಹೇಳೋದ್ರಿಂದ ಆ ಟೇಪ್ ರೆಕಾರ್ಡರ್ ಮುಖಾಂತರ ಹಾಗಾದ್ರೆ ಆ ಬಾಡಿ ಎಲ್ಲೈತೆ, ಆ ಬಾಡಿನ ಎತ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ ಇಲ್ಲ ಇವಾಗ ಈ ಪ್ಲೇಸ್ ಅಲ್ಲಿ ತುಂಬಾ ಐಸ್ ಬೀಳ್ತಾ ಇರೋದ್ರಿಂದ ಆ ಬಾಡಿನ ಎತ್ಕೊಂಡ್ ಬರೋದಕ್ಕೆ ಆಗ್ಲಿಲ್ಲ ಅಂತ ಸುಳ್ಳು ಮಾತು ಹೇಳ್ತಾನೆ. ಇನ್ನೊಂದು ಕಡೆ ಸಿಡ್ನಿ ಒಂದು ಪ್ಲೇಸ್ ಅಲ್ಲಿ ಬಚ್ಚಿಕೊಂಡಿದ್ದಾಗ ಆ ರೂಮ್ ಅಲ್ಲಿ ಒಂದು ಸೇಫ್ ಸಡನ್ ಆಗಿ ಪ್ರತ್ಯಕ್ಷ ಆಗುತ್ತೆ. ಸಿಡ್ನಿ ಆ ಡೋರ್ ನ ಓಪನ್ ಮಾಡಿ ಆ ಟೇಪ್ ರೆಕಾರ್ಡರ್ ನ ಎತ್ಕೊಂಡಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ವ್ಯಕ್ತಿ ನಿನ್ನ ಫ್ಯಾಮಿಲಿ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇಲ್ಲ ನಿನಗೆ ಗೊತ್ತಿರೋರಾಗಿರ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಅಣ್ಣ ಆಗಿರೋ ಜೋಸೆಫೆ ಆಗಿದ್ರು ಕೂಡ ನೀನ್ ಅವನ್ನ ಸಾಯಿಸ್ಲೇಬೇಕು ಅಂತ ಹೇಳುತ್ತೆ. ನಂತರ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ವ್ಯಕ್ತಿ ಅಲ್ಲಿಂದ ಓಡೋಗ್ತಾ ಇರೋದನ್ನ ಸಿಡ್ನಿ ನೋಡಿ ಅವನ ಹತ್ರ ಜಗಳ ಆಡಿ ಅವ್ನ ಹಾಕೊಂಡಿರೋ ಒಂದು ಫೇಸ್ ಮಾಸ್ಕ್ ನ ಓಪನ್ ಮಾಡಿ ನೋಡ್ದಾಗೆ ಸಿಡ್ನಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ ತನ್ನ ಮಗಳು ಅಂತ. ಸರಿಯಾಗಿ ಅದೇ ಟೈಮ್ಗೆ ಜೋಸೆಫ್ ಕೂಡ ಅಲ್ಲಿಗೆ ಬರ್ತಾನೆ. ಅಷ್ಟೊತ್ತಿಗೆ ತನ್ನ ಮಗಳು ಮಾಸ್ಕ್ ಹಾಕೊಂಡಿರ್ತಾಳೆ. ಇದರಿಂದ ಜೋಸೆಫ್ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿನ ಸಾಯಿಸ್ಬೇಕು ಅಂತ ಗನ್ ಎತ್ಕೊಂತಾನೆ. ಸಿಡ್ನಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಜೋಸೆಫ್ ಶೂಟ್ ಮಾಡೋದ್ರಿಂದ ತನ್ನ ಮಗಳನ್ನ ಕಾಪಾಡೋದಕ್ಕೋಸ್ಕರ ಸಿಡ್ನಿ ಹೋಗಿ ಆ ಬುಲೆಟ್ ಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಆ ಬುಲೆಟ್ ಸಿಡ್ನಿಗೆ ಬಿದ್ದು ಸಿಡ್ನಿ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಇನ್ನೊಂದು ಕಡೆ ಈ ಮಾಸ್ಕ್ ಹಾಕೊಂಡಿರೋ ತನ್ನ ಮಗಳು ಅಲ್ಲಿಂದ ಹೊಡೋಗ್ಬಿಡ್ತಾಳೆ. ಸಿಡ್ನಿ ಸತ್ತೋಗಿರೋದಕ್ಕೆ ಜೋಸೆಫ್ ತುಂಬಾ ಬಾಧೆ ಪಡ್ತಾನೆ. ಕಣ್ಣಲ್ಲಿ ನೀರ್ ಹಾಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಅವನು ಟೇಪ್ ರೆಕಾರ್ಡರ್ ಹತ್ರಕ್ಕೆ ಬಂದು ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗ್ತಾನೆ. ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ, ನಾನ್ ಮಾಡಿರೋ ಒಂದು ತಪ್ಪಿಗೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನನಗೊಂದು ಚಾನ್ಸ್ ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಳ್ಳೋದ್ರಿಂದ ಇವರಿಬ್ರು ದುಡ್ಡನ್ನ ಕಳ್ತನ ಮಾಡಿದ್ದಾದ್ಮೇಲೆ ಇವರು ಮನೆಗೆ ಬಂದು ಸೇರ್ಕೊಂಡಿರ್ತಾರಲ್ಲ ಆ ಟೈಮ್ ಲೈನ್ ಗೆ ಜೋಸೆಫ್ ನ ಕಳಿಸ್ತಾರೆ. ಜೋಸೆಫ್ ಅಲ್ಲಿಗೆ ಬಂದು ಅವ್ನ್ ಮಾಡಿರೋ ಒಂದು ತಪ್ಪಿಗೆ ಕ್ಷಮೆ ಇಲ್ಲ ಅಂತ ತಿಳ್ಕೊಂಡು ಅವನನ್ನ ಅವನೇ ಶೂಟ್ ಮಾಡ್ಕೊಂತಾನೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವನು ಮತ್ತೆ ಬದುಕ್ ಬಂದು ಸಿಡ್ನಿನ ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಹೀಗೆ ಪದೇ ಪದೇ ನಡೀತಾ ಇರುತ್ತೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸಿಡ್ನಿ ಇನ್ನ ಟೈಮ್ ಲೂಪ್ ಅಲ್ಲಿ
ಸಿಕ್ಕಾಕೊಂಡ್ಬಿಟ್ಟು ಆ ಹುಡುಗಿನ ಬದುಕೆ ಇರ್ತಾಳೆ. ಹೀಗೆ ರಿಪೀಟ್ ಮೋಡ್ ಅಲ್ಲಿ ಜೋಸೆಫ್ ಹತ್ರಕ್ಕೆ ಬಂದು ಅವನ ಕೈಯಿಂದ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾ ಇರ್ತಾಳೆ ಅಂತ ಗೊತ್ತಾಗುತ್ತೆ. ನಂತರ ಸಿಡ್ನಿ ಇವರು ಸ್ಟಾರ್ಟಿಂಗ್ ಅಲ್ಲಿ ಅಮೌಂಟ್ ನ ಕಳ್ತನ ಮಾಡಿದಾಗ ಯಾವ ಬಾರ್ ಅಲ್ಲಿ ಮೀಟ್ ಆಗಿರ್ತಾರೋ ಅದೇ ಬಾರ್ ಒಳಗಡೆಗೆ ಬಂದು ಜೋಸೆಫ್ ಗೋಸ್ಕರ ವೈಟ್ ಮಾಡ್ತಿರ್ತಾಳೆ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಷ್ಟೊತ್ತಿಗೆ ಜೋಸೆಫ್ ಮುದುಕ ಆಗೋಗ್ಬಿಟ್ಟಿರ್ತಾನೆ. ಮುದುಕ ಮಾತಾಡ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ನನ್ನ ತುಂಬಾ ಸತಿನೇ ಸಾಯಿಸ್ಬಿಟ್ಟಿದ್ದೀನಿ, ಆದ್ರೆ ಈ ಟೈಮ್ ಲೂಪ್ ಇಂದ ನಾನು ತಪ್ಸ್ಕೊಳ್ಳೋದಕ್ ಆಗ್ತಿಲ್ಲ. ನನ್ನ ದುರಾಸೆಯಿಂದ ನಾನಿಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನೀನು ಅದೇ ತಪ್ಪು ಮಾಡೋದಕ್ಕೂ ಹೋಗ್ಬೇಡ. ನೀನು ನನ್ನನ್ನ ಸಾಯಿಸ್ಬಿಟ್ಟು ಅಮೌಂಟ್ ನ ಇಲ್ಲೇ ಬಿಟ್ಟು ನಿನ್ನ ಮಗಳ ಹತ್ರಕ್ಕೆ ಹೋಗಿ ಸಂತೋಷವಾಗಿ ಜೀವನ ಮಾಡು ಅಂತ ಹೇಳ್ತಾನೆ. ಅವನ ಕೈಯಿಂದಾನೆ ತುಂಬಾ ಫೋರ್ಸ್ ಮಾಡಿಸ್ಕೊಂಡು ಆ ಹುಡುಗಿ ಹತ್ರ ಇರೋದು ಗನ್ನಿಂದ ಶೂಟ್ ಮಾಡ್ಕೊಂಡು ಅವನು ಸತ್ತೋಗ್ಬಿಡ್ತಾನೆ. ಸಿಡ್ನಿ ಶೂಟ್ ಮಾಡಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಅಲ್ಲೊಂದು ಸೈರನ್ ಆನ್ ಆಗುತ್ತೆ. ಆದ್ರೆ ಅದು ಒಂದ್ಸತಿ ಆನ್ ಆಗ್ತೀರಾ ರಿಪೀಟ್ ಮೋಡ್ ಅಲ್ಲಿ ಆನ್ ಆಗ್ತಾ ಇರುತ್ತೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸಿಡ್ನಿನೂ ಕೂಡ ಜೋಸೆಫ್ ನ ತುಂಬಾ ಸತಿ ಸಾಯಿಸ್ಬಿಟ್ಟಿರ್ತಾಳೆ. ಆದ್ರೆ ಇವರು ಟೈಮ್ ಲೂಪ್ ಇಂದ ತಪ್ಸ್ಕೊಳ್ಳೋದಕ್ ಆಗಲ್ಲ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇವ್ರು ಹೋಗಿರ್ತಾರಲ್ಲ ಮನೆ, ಆ ಮನೆಯಲ್ಲಿ ಮಾತ್ರನೇ ಟೈಮ್ ಟ್ರಾವೆಲ್ ಪವರ್ಸ್ ಇರ್ತವೆ ಅಂತ ಅನ್ಕೊಂಡಿದ್ವಲ್ಲ, ಅದು ರಾಂಗು. ಈ ಬಾರ್ ಅಲ್ಲಿ ಈ ಪ್ಲೇಸ್ ಅಲ್ಲಿ ಇರೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಟೈಮ್ ಟ್ರಾವೆಲ್ ಮಾಡೋ ಒಂದು ಪವರ್ಸ್ ಇರ್ತವೆ ಅಂತ ಇವಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೆ 1955 ಇಂದ ಇವರೊಂದು ಮಿಸ್ಟೀರಿಯಸ್ ಮನೆಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ವಾ, ಆ ಮನೆಯಲ್ಲಿ ಸ್ವಲ್ಪ ಜನ ಎಕ್ಸ್ಪೆರಿಮೆಂಟ್ ಮಾಡಿ ಈ ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗದೇ ಇರೋ ವಿಷಯ ಏನಪ್ಪಾ ಅಂದ್ರೆ ಆ ಮನೆಯಲ್ಲಿ ಟೈಮ್ ಟ್ರಾವೆಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ ಯಾರು, ಇವರಿಬ್ಬರನ್ನು ಈ ಟೈಮ್ ಲೂಪ್ ಅಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ ಯಾರು ಅಂತ ನಮ್ಗೆ ತೋರ್ಸೋದಿಲ್ಲ. ಮೇ ಬಿ ಪಾರ್ಟ್ 2 ಇರ್ಬೋದು. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಪಾರ್ಟ್ 2 ಬಂದ್ರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ನಡುವೆ ಕಮೆಂಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀರಾ, ಪ್ಲೀಸ್ ಜಸ್ಟ್ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.